ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಒಂದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಅಪ್ಡೇಟ್ ಅಂತ ಹೇಳಿದ್ದೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ. ನಿಮಗೂ ಕೂಡ ಗೊತ್ತಿರುತ್ತೆ, 19-20ನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಯಾರ ಖಾತೆಗೂ ಕೂಡ ಇನ್ನೂ ಬಂದಿಲ್ಲ. ಬಟ್ ನಮಗೆ ರೀಸೆಂಟಾಗಿ ಅಪ್ಡೇಟ್ ಬಂದಿರೋ ಪ್ರಕಾರ ಇದೇ ಮೇ 20ನೇ ತಾರೀಕು ಮೇಲೆ ನಾವು ಹಣನ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಬಂದಿರೋದು. 20ನೇ ತಾರೀಕು ಮೇಲೆ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು. 19-20ನೇ ಕಂತಿನ ಹಣಕ್ಕೆ ಎಷ್ಟು ಹಣ ಬೇಕು ಅದನ್ನು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಜಮೆ ಆಗಿದೆ. ಬಟ್ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು DBT ಮುಖಾಂತರ ಮಹಿಳೆಯರ ಖಾತೆಗೆ ಹಾಕಬೇಕಾಗಿದೆ ಅಷ್ಟೇ. ಬಟ್ ಯಾರು ಕೂಡ ಸಂಶಯ ಪಡೋ ಅಗತ್ಯ ಇಲ್ಲ. ನಾವು ಹಣ ಹಾಕ್ತೀವಿ, ಯಾವತ್ತೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಲ್ಲ ಅಂತ ಅಧಿಕಾರಿಗಳೇ ಹೇಳಿದರೆ. 20ನೇ ತಾರೀಕು ಮೇಲೆ ಹಣ ಹಾಕ್ತಾರಂತೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಬರೋದಿಲ್ಲ. ಫಸ್ಟಿಗೆ 19ನೇ ಕಂತಿನ ಹಣ ಜಮೆ ಮಾಡ್ತಾರೆ, ಆಮೇಲೆ ಒಂದು ವಾರ ಅಥವಾ 10 ದಿನ ಬಿಟ್ಟು ಆಮೇಲೆ 20ನೇ ಕಂತಿನ ಹಣ ಜಮೆ ಆಗುತ್ತೆ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಯೋಜನೆ ನಾವು ಹಣ ಜಮೆ ಮಾಡೇ ಮಾಡ್ತೀವಿ, ಲೇಟ್ ಆಗಿರ್ಬೋದು, ಬಟ್ ಹಣ ಮಾತ್ರ ಜಮೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ 20ನೇ ತಾರೀಕು ಮೇಲಾದರೂ ಮಾಡ್ತಾರಾ ಅಥವಾ ಜೂನಿಗೆ ಪೋಸ್ಟ್ಪೋನ್ ಆಗುತ್ತಾ ಅಂದ್ಬಿಟ್ಟು. ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ, ಬಟ್ ಇವರು ಯಾಕೆ ಮಹಿಳೆಯರ ಖಾತೆಗೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ 20ನೇ ತಾರೀಕು ಮೇಲೆ ಅಂತ ಹೇಳಿದ್ದಾರೆ. ನೋಡೋಣ, ಅದು ಕೂಡ ಇಷ್ಟು ದಿನನೇ ಕಾದಿದ್ದೀವಂತೆ, ಇನ್ನು 20ನೇ ತಾರೀಕುವರೆಗೂ ಕಾಯೋದೇನು ದೊಡ್ಡ ವಿಷಯ ಅನ್ಸಲ್ಲ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಅದೊಂದೇ ಅಲ್ಲ, ಈಗ ಅನ್ನಭಾಗ್ಯ ಯೋಜನೆದು ಕೂಡ 2 ತಿಂಗಳು ಅಕ್ಕಿ ಹಣ ಪೆಂಡಿಂಗ್ ಇದೆ. ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ಕೂಡ ಏಪ್ರಿಲಲ್ಲೇ ನಾವು ಹಣನ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಅವರು ತಿಳಿಸಿದ್ರು. ಬಟ್ ಆ ಹಣ ಕೂಡ ಬಂದಿಲ್ಲ. ಹಾಗೆ ಇದೊಂದೇ ಅಂತಲ್ಲ, ಈಗ ಯುವ ನಿಧಿ ಯೋಜನೆದು ಕೂಡ ಅಷ್ಟೇ. ಸ್ಟೂಡೆಂಟ್ಸಿಗೆ 2-3 ತಿಂಗಳಿಂದ ಹಣ ಹಾಕೇ ಇಲ್ಲ, ಅವ್ರಿಗೂ ಕೂಡ 2-3 ತಿಂಗಳಿಗೆ ಒಂದ್ಸತಿ ಹಣ ಜಮೆ ಮಾಡ್ತಾರೆ. ಇವಾಗ ಈ ಗ್ಯಾರಂಟಿ ಸ್ಕೀಮ್ಸ್ ಅಂತ ಮಾಡಿಬಿಟ್ಟು ಸರಿಯಾಗಿ ಕೊಡ್ತಾ ಇಲ್ಲ. ಇವಾಗ ಒಂದು ಸ್ಕೀಮ್ ಅಂತ ಮಾಡಿ ಅದನ್ನೇ ಟೈಮ್ ಟು ಟೈಮ್ ಕರೆಕ್ಟಾಗಿ ಕೊಟ್ಟರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಇವ್ರಿಗೆ 5-6 ಸ್ಕೀಮ್ ಅಂತ ಅನೌನ್ಸ್ ಮಾಡಿ ಒಂದು ಕೊಟ್ಟು ಒಂದು ಸ್ವಲ್ಪ ದಿನ ಕೊಟ್ಟಂಗೆ ಮಾಡೋದು, ಮತ್ತೆ ಸ್ಟಾಪ್ ಮಾಡೋದು ಮಾಡಿದ್ರೆ ಎಲ್ರಿಗೂ ಕೂಡ ಅವ್ರ ಮೇಲಿರೋ ನಂಬಿಕೆನೂ ಹೊರಟೋಗುತ್ತೆ. ಈಗ ನೋಡೋಣ ಏನಾಗತ್ತೆ, ಯಾವ ಯೋಜನೆ ಹಣ ಯಾವಾಗ ಬರುತ್ತೆ ಏನು ಅಂದ್ಬಿಟ್ಟು. ಖಂಡಿತ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಇದು ಗೃಹಲಕ್ಷ್ಮಿ ಯೋಜನೆ ಹಾಗೆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ನ ನಾನು ತಿಳಿಸ್ತಾನೆ ಇರ್ತೀನಿ. KYCಗೆ ಹಾಗೆ ತಿದ್ದುಪಡಿಗೆ ಇದೇ 31ನೇ ತಾರೀಕು ಮೇ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಡೇಟ್ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಈ ತಿಂಗಳು ಸ್ಟಾರ್ಟಿಂಗಲ್ಲಿ ಆಲ್ರೆಡಿ 2 ದಿನ ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ತುಂಬ ಟೈಮ್ ಕಡಿಮೆ ಕೊಟ್ಟಿದ್ರು, ಹಾಗೆ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ಬಿಟ್ಟು. ಬಟ್ ಹಾಗಾಗಿ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ತಿಂಗಳು ಮತ್ತೆ ಒಂದ್ಸತಿ ನಾವು ಕಾಲಾವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಡೇಟ್ ಅನೌನ್ಸ್ ಮಾಡಿಲ್ಲ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದರೆ ನಾನು ತಿಳಿಸ್ತೀನಿ. ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಹಾಗೆ ಫೋಟೋಸು, ಪ್ರತಿಯೊಂದು ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಡೇಟ್ ಬಂದ ಕೂಡಲೇ ಖಂಡಿತ ತಿಳಿಸ್ತೀನಿ. ಹಾಗೆ KYC ಮಾಡ್ಸೋಕ್ಕೂ ಕೂಡ ಮೇ 31st ಲಾಸ್ಟ್ ಡೇಟ್ ಇರುತ್ತೆ. ಇದನ್ನು ನೀವು ರೇಷನ್ ಡಿಪೋಗಳಿಗೆ ಹೋಗಿ ಮಾಡಿಸ್ಬೇಕಾಗತ್ತೆ. ತಿದ್ದುಪಡಿ ಕೂಡ ಮಾಡಿಸ್ತಾ ಇದ್ದಾರೆ, ಅಂದರೆ ಮಾಡಿಕೊಡ್ತಾ ಇದ್ದಾರೆ. APL, BPL ಹಾಗೆ ಅಂತ್ಯೋದಯ ಕಾರ್ಡ್ ತಿದ್ದುಪಡಿ ಏನೇ ಇದ್ರೂ ಕೂಡ ಮಾಡಿಸ್ಬೋದು. CSC ಸೆಂಟರ್ಸಲ್ಲಿ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ ಇಂಥ ಸೆಂಟರ್ಸಲ್ಲಿ ಮಾಡ್ತಿದ್ದಾರೆ. ನೀವು KYC ಮಾಡ್ಸೋಕ್ಕೆ ಮಾತ್ರ ರೇಷನ್ ಡಿಪೋಗಳಿಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟ್ ನೋಡೋಕ್ಕಾದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಜೂನ್ 14ನೇ ತಾರೀಕು ಲಾಸ್ಟ್ ಡೇಟ್ನ ಹೇಳಿದ್ದಾರೆ. ಯಾರು 10 ವರ್ಷ ಆಗಿದೆ, ನೀವು ಏನು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನೀವು ಕಂಪಲ್ಸರಿಯಾಗಿ ಮಾಡಿಸ್ಬೇಕು. ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಯಾವುದೇ ಬರುವಂತಹ ಯೋಜನೆಗಳಾಗಿರ್ಬೋದು, ಯಾವುದೇ ಸ್ಕೀಮಿಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಈ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಪಿಂಚಣಿ ಹಣ ನೀವು ತಗೋತಿರ್ತೀರಾ ಅಂದರೆ ಯಾವ ಹಣ ಕೂಡ ಬರೋದಿಲ್ಲ. 10 ವರ್ಷ
ಆಗಿದೆ, ನಾನು ಏನೂ ಮಾಡಿಸಿಲ್ಲ, ಆವಾಗ ಮಾಡಿಸಿದ್ದು ಹೆಂಗಿದೆಯೋ ಹಂಗೆ ಇದೆ ಅಂದರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. CSC ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾರೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಜೂನ್ 14ನೇ ತಾರೀಕುವರೆಗೂ. ನೀವು ಆಮೇಲೂ ಕೂಡ ಮಾಡಿಸಿಲ್ಲ ಅಂತಂದರೆ ನೀವು ಫೈನ್ ಕಟ್ಟಿ ಮಾಡಿಸ್ಬೇಕಾಗತ್ತೆ. ಆಮೇಲೂ ಮಾಡಿಸಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾರೆ. ಸೊ ಇದು ತುಂಬ ದಿವಸದಿಂದ ನಿಮಗೆ ಎಕ್ಸ್ಟೆನ್ಷನ್ ಕೊಡ್ತಾನೆ ಇದ್ದಾರೆ. ಯಾಕಂದರೆ ಲಕ್ಷಾಂತರ ಜನ ಇನ್ನೂ ಮಾಡ್ಸೋಕ್ಕೆ ಪೆಂಡಿಂಗ್ ಇದೆ. ತುಂಬ ಜನಕ್ಕೆ ವಿಷಯನೇ ರೀಚ್ ಆಗ್ತಾ ಇಲ್ಲ. ಹಾಗಾಗಿ ತುಂಬ ಜನ ಮಾಡಿಸಿಲ್ಲ ಅಂದ್ಬಿಟ್ಟು ಅವರು ಕೂಡ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಸೊ ಇವಾಗ ಸದ್ಯಕ್ಕೆ ಅಪ್ಡೇಟ್ ಇರೋದು ಜೂನ್ 14ನೇ ತಾರೀಕುವರೆಗೂ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಮಾಡಿಸಿಲ್ಲ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಾಡಿಸಿಲ್ಲ ಅಂದರೆ ದಯವಿಟ್ಟು ವಿಷಯನ ತಿಳಿಸಿ. ಇದಾಗಿತ್ತು ಸರ್ಕಾರದಿಂದ ಬಂದಿರುವಂತಹ ಯೋಜನೆಗಳ ರೀಸೆಂಟ್ ಅಪ್ಡೇಟ್. ಇದೇ ರೀತಿ ಏನೇ ಅಪ್ಡೇಟ್ ಬೇಕಂದ್ರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.